ಹುಬ್ಬಳ್ಳಿ. ವಿಷಯ: ದಿನಾಂಕ 8/12/2025 ಸಹಕಾರಿ ಇಲಾಖೆಯ ನಿವೃತ್ತ ಅಪರ ನಿಬಂಧಕರಾದ ಶ್ರೀ ಎಸ್.ಎಂ. ಕಲೂತಿ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಎಸ್.ಸಿ. ಇಂಗಳಗಿ ಇವರುಗಳ ಕಾರ್ಖಾನೆಯಲ್ಲಿ ನಡೆದ ಅವ್ಯವಹಾರ ಹಣದ ದುರುಪಯೋಗ ತನಿಖಾ ವರದಿ ಸರ್ಕಾರಕ್ಕೆ ಸಲ್ಲಿಸಿದ್ದು, ಅದರ ಮುಂದಿನ ಕ್ರಮಕ್ಕೆ ಕಾರ್ಖಾನೆಗೆ ಸರ್ಕಾರ ಕ್ರಮವಿಡಲು ಕಳಿಸಿದ್ದು, ಇದರ ಬಗ್ಗೆ ತಾವು ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಎಂಬುದರ ಬಗ್ಗೆ ಮಾಹಿತಿ ನೀಡುವ ಕುರಿತು. ಉಲ್ಲೇಖ: ದಿನಾಂಕ 8/12/2025 ಅವರ ಪ್ರಕರಣ ಸಂಖ್ಯೆ SMK-SCI 12/2025 ಅನ್ವಯ. ಮಾನ್ಯರೇ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ MK ಹುಬ್ಬಳ್ಳಿಯಲ್ಲಿ ನಡೆದ ಅಪಾರ ಪ್ರಮಾಣದ ಅವ್ಯವಹಾರ, ಹಣದ ದುರುಪಯೋಗ ಮುಂತಾದ ವಿಷಯಗಳ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ ರಾಜ್ಯಾಧ್ಯಕ್ಷ ಶ್ರೀ ಬೀರಪ್ಪ ದೇಮಪ್ಪ ದೇಶನೂರ್ ಹಾಗೂ ಇತರರು ದೂರಿನ ಅನ್ವಯ ಸಾಕಷ್ಟು ಪತ್ರ ವ್ಯವಹಾರದ ಮಾಡಿದ್ದರಿಂದ ಮಾನ್ಯ ಸರ್ಕಾರವು ಸಹಕಾರಿ ಇಲಾಖೆ ನಿವೃತ್ತ ಅಪರ ನಿಬಂಧಕರಾದ ಶ್ರೀ ಎಸ್.ಎಂ. ಕಲೂತಿ ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ಎಸ್.ಸಿ. ಇಂಗಳಗಿ ಇವರುಗಳನ್ನು ನೇಮಕ ಮಾಡಿ ಸದರಿ ವಿಷಯದ ಬಗ್ಗೆ ವಿಚಾರಣೆ ನಡೆಸಲು ವಿಚಾರಣಾಧಿಕಾರಿಗಳು ಅಂತ ನೇಮಿಸಿದ್ದರು. ಅವರು ಕಾರ್ಖಾನೆಯಲ್ಲಿ ಸುಮಾರು 1 ತಿಂಗಳಕ್ಕಿಂತ ಹೆಚ್ಚು ವಿಚಾರಣೆ ಮಾಡಿ ದಿನಾಂಕ 8/12/2025 ಅವರ ಪ್ರಕರಣ ಸಂಖ್ಯೆ SMK-SCI 12/2025 ಅನ್ವಯ ಮಾನ್ಯ ಸರ್ಕಾರಕ್ಕೆ ತಮ್ಮ ವಿಚಾರಣಾ ವರದಿಯನ್ನು ಸಲ್ಲಿಸಿರುತ್ತಾರೆ. ಸದರಿ ವಿಚಾರಣಾ ವರದಿಯಲ್ಲಿ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ MK ಹುಬ್ಬಳ್ಳಿ ನೇ ದರದಲ್ಲಿ ನಡೆದ ಅಪಾರ ಪ್ರಮಾಣದ ಅವ್ಯವಹಾರ, ಹಣದ ದುರುಪಯೋಗ ಮುಂತಾದ ವಿಷಯಗಳ ಬಗ್ಗೆ ಸಂಬಂಧಪಟ್ಟಂತೆ ಸಂಬಂಧಿಸಿದ ಅಧ್ಯಕ್ಷರು, ವ್ಯವಸ್ಥಾಪಕ ನಿರ್ದೇಶಕರು, ಆಡಳಿತ ಮಂಡಳಿ ನಿರ್ದೇಶಕರು, ಅಧಿಕಾರಿಗಳು, ಗುಮಾಸ್ತರವರ ಹೆಸರುಗಳನ್ನು ನಮೂದಿಸಿ ಅವರ ಮೇಲೆ ಕ್ರಮವಿಡಲು ಸೂಚಿಸಿ ವರದಿ ತಮಗೆ ಕಳಿಸಿದ್ದು ವರದಿಯಲ್ಲಿ ಇರುವ ಸದರಿ ವ್ಯಕ್ತಿಗಳ ಮೇಲೆ ಕಾರ್ಖಾನೆಯಿಂದ ಪ್ರಸಕ್ತ ಆಡಳಿತ ಮಂಡಳಿ ಯಾವ ಕ್ರಮ ತೆಗೆದುಕೊಂಡಿದ್ದೀರಿ ಎಂಬ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಹಸಿರು ವಂದನೆಗಳೊಂದಿಗೆ.